ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಶೇಷ ವಿಡಿಯೋದಲ್ಲಿ ನಾವು ವೈಕುಂಠ ಏಕಾದಶಿ ಎಂಬ ಪವಿತ್ರ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ. ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿಯಾಗಿದ್ದು, ಈ ದಿನ ಭಕ್ತರು ಉಪವಾಸ ವ್ರತವನ್ನು ಆಚರಿಸಿ ಭಗವಾನ್ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಪವಿತ್ರ ದಿನ ವೈಕುಂಠದ ದ್ವಾರಗಳು ತೆರೆಯುತ್ತದೆ ಎಂಬ ನಂಬಿಕೆ ಇದ್ದು, ಸಚ್ಚಿದಾನಂದ ಸ್ವರೂಪನಾದ ಶ್ರೀಹರಿಯ ಕೃಪೆ ಪಡೆಯಲು ಈ ದಿನವನ್ನು ಅತ್ಯಂತ ಮಹತ್ವದಿಂದ ಆಚರಿಸಲಾಗುತ್ತದೆ. ಹಾಗಾದರೆ ವೈಕುಂಠ ಏಕಾದಶಿಯ ಇತಿಹಾಸ, ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೈಕುಂಠ ಏಕಾದಶಿಯನ್ನ ಏಕೆ ಆಚರಿಸಲಾಗುತ್ತೆ? ಇಂದು ಉಪವಾಸ ಮಾಡುವುದರಿಂದ ಸಿಗುವ ಫಲವೇನು? ಇವಾಗ ಹೇಳ್ತೀನಿ. ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ, ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ, ಹಾಗೆ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ವೈಕುಂಠ ಏಕಾದಶಿಯಾಗಿದೆ. ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ. ಹಾಗೆ ಇದು ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ. ಆದ್ದರಿಂದ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಇದನ್ನ ಕರೀತಾರೆ. ಜೊತೆಗೆ ಇಂದು ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ, ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ, ಹಾಗೆ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ವೈಕುಂಠ ಏಕಾದಶಿಯಾಗಿದೆ. ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ. ಆದ್ದರಿಂದ ಇದನ್ನು ಮೋಕ್ಷದ ಮತ್ತು ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ. ಇಂದು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನ, ನಿತ್ಯ ಕರ್ಮಗಳನ್ನು ಮುಗಿಸಿ ವೆಂಕಟೇಶ್ವರ ಅಥವಾ ಕೃಷ್ಣನ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಂಡು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕಾಯಿ ತುರಿ, ಕಲಸಿದ ಅವಲಕ್ಕಿ ಅಥವಾ ಸಜ್ಜಿಗೆ, ಹಣ್ಣು ಏರಿಸಲು ಸುಗಂಧ ಭರಿತ ಬಿಳಿ ಹೂವುಗಳನ್ನ ಇಟ್ಕೊಳ್ಬೇಕು. ಈ ವೈಕುಂಠ ಏಕಾದಶಿಯ ಉಪವಾಸದ ವಿಶೇಷತೆ ಏನಂದ್ರೆ, ಆ ವರ್ಷದಲ್ಲಿ ಬರುವ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದು ದಿನ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಧನುರ್ಮಾಸದಲ್ಲಿ ಬಂದಿರುವುದು ಹೆಚ್ಚಿನ ಮಹತ್ವ ಪಡೆದಿದೆ. ವೈಕುಂಠ ಏಕಾದಶಿ ಕುರಿತಾಗಿ ಪುರಾಣ ಕಥೆಗಳು 2. ಅದರಲ್ಲಿ ಮೊದಲನೇ ಕಥೆಯನ್ನ ಇವಾಗ ಹೇಳ್ತೀನಿ. ದ್ವಾಪರದಲ್ಲಿ ಶ್ರೀಕೃಷ್ಣನು ಗೋಪಾಲಕರಿಗೆ ವೈಕುಂಠ ದರ್ಶನ ಮಾಡಿಸಿದ ಕತೆ. ಗೋಕುಲದಲ್ಲಿ ಕೃಷ್ಣನ ತಂದೆ ನಂದಗೋಪನು ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸುತ್ತಿದ್ದರು. ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾರಣೆ ಮಾಡಬೇಕಿತ್ತು. ಅಂದು ದ್ವಾದಶಿ ಸ್ವಲ್ಪವೇ ಇತ್ತು. ಬೇಗ ಸ್ನಾನ ಮಾಡಿ ಬಂದು ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಣೆ ಮಾಡಬೇಕೆಂದು ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಯ ಸ್ನಾನಕ್ಕೆ ಹೋದರು. ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿತ್ತು. ನಂದಗೋಪನು ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪನನ್ನು ಹೊತ್ತೊಯ್ದು ವರುಣನಿಗೆ ಒಪ್ಪಿಸುತ್ತಾನೆ. ಇತ್ತ ಗೋಕುಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪಾಲ ಇನ್ನೂ ಬಂದಿಲ್ಲವೆಂದು ಊರು ತುಂಬಾ ಹರಡಿತು. ಚಿಂತಿತರಾದ ಗೋಪಾಲಕರು ಬಲರಾಮನಿಗೆ ಹೇಳಿದರು. ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು. ಗೋಪಾಲಕರಿಗೆ ಚಿಂತೆ ಮಾಡಬೇಡಿ, ನನ್ನ ತಂದೆಯನ್ನು ಕರೆದು ತರುತ್ತೇನೆ ಎಂದು ವಚನ ಕೊಡುತ್ತಾನೆ. ನಂತರ ವರುಣ ಲೋಕಕ್ಕೆ ಬರುತ್ತಾನೆ. ವರುಣ ಲೋಕದಲ್ಲಿ ಶ್ರೀಕೃಷ್ಣನನ್ನು ಕಂಡು ನಮಸ್ಕಾರ ಮಾಡಿದನು. ಪ್ರಾರ್ಥಿಸಿ ಶ್ರೀಕೃಷ್ಣನಿಗೆ ವಿಶೇಷ ಆದರಾತಿಥ್ಯ ಮಾಡಿ ಗೌರವಿಸಿದರು. ಹಾಗೂ ವರುಣ ರಾಕ್ಷಸನು ತನ್ನ ಸೇವಕನನ್ನು ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಕೃಷ್ಣನಲ್ಲಿ ಕ್ಷಮೆಯಾಚಿಸುತ್ತಾನೆ. ತೃಪ್ತಿ ಹೊಂದಿದ ಶ್ರೀಕೃಷ್ಣನು ತನ್ನ ವಿವಿಧ ರೂಪಗಳ ದರ್ಶನವನ್ನ ಕೊಡ್ತಾನೆ. ಅರುಣನನ್ನು ಕ್ಷಮಿಸಿ ಆಶೀರ್ವದಿಸಿ ತನ್ನ ತಂದೆಯನ್ನು ಕರೆದುಕೊಂಡು ಯಮುನೆಯ ದಡಕ್ಕೆ ಬಂದನು. ನಂದಗೋಪನು ವರುಣಲೋಕದಲ್ಲಿ ಕಂಡ ದೃಶ್ಯವನ್ನು, ಶ್ರೀಕೃಷ್ಣನ ವಿವಿಧ ರೂಪಗಳ ದರ್ಶನ ಕೊಟ್ಟಿದ್ದು, ಅಲ್ಲಿನ ಅತಿಥಿ ಸತ್ಕಾರ, ಕೃಷ್ಣನಿಗೆ ಉಪಚಾರ ಮಾಡಿದ್ದು ಎಲ್ಲವನ್ನೂ ಕಣ್ಣಿಗೆ ಕಟ್ಟಿದಂತೆ ಹೇಳುವುದನ್ನ ಭಕ್ತಿಯಿಂದ ಕೇಳಿದ ಗೋಪಾಲಕರು ತಮಗೆ ಮಾತ್ರ ಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತೆ ಎಂದು ಬೇಸರಪಟ್ಟರು. ಇದನ್ನು ತಿಳಿದ ಶ್ರೀಕೃಷ್ಣ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರಲು ಹೇಳಿದನು. ಎಲ್ಲಾ ಗೋಪಾಲಕರು ಯಮುನೆಯ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬಂದರು. ಶ್ರೀಕೃಷ್ಣನು ಗೋಪಬಾಲಕರಿಗೆಲ್ಲ
ತನ್ನ ವಿವಿಧ ರೂಪಗಳ ದರ್ಶನ ಮಾಡಿಸಿದನು. ಹೀಗೆ ಗೋಪಬಾಲಕರು ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನ ಕಣ್ತುಂಬಿಕೊಂಡರು. ಇದು ನಡೆದಿದ್ದು ಇಂದಿನ ಭೂವೈಕುಂಠ ಎಂಬ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ತಿರುಪತಿಯಲ್ಲಿ. ಗೋಪಾಲಕರಿಗೆ ಶ್ರೀಕೃಷ್ಣನು ದಿವ್ಯ ದರ್ಶನ ತೋರಿದ್ದು ವೈಕುಂಠ ಏಕಾದಶಿಯಂದು. ಹೀಗಾಗಿ ಭೂವೈಕುಂಠದಲ್ಲಿ ನೆಲೆಸಿರುವ ತಿರುಪತಿಯ ಅಂದರೆ ಶ್ರೀನಿವಾಸನ ದರ್ಶನ ಪಡೆದವರಿಗೆ ಪೌತ್ರಾದಿ ಸಂಪತ್ತು, ಅಭಿವೃದ್ಧಿ, ಆರೋಗ್ಯ ಭಾಗ್ಯ ಸೇರಿದಂತೆ ಸಕಲವನ್ನು ವಿಷ್ಣು ಕರುಣಿಸುವನು. ಮೋಕ್ಷದ ಹಾಗೂ ಪುತ್ರದ ಏಕಾದಶಿಯ ಮಹತ್ವವನ್ನ ಇವಾಗ ಹೇಳ್ತೀನಿ. ರಾಜಶ್ರೀ ವೈಕಾನಸ ಎಂಬ ರಾಜ ಚಂಪಕ ನಗರವನ್ನ ಆಳ್ತಾ ಇದ್ರು. ಅವನ ಪತ್ನಿ ಶೈಬ್ಯ. ಈ ದಂಪತಿಗಳಿಗೆ ಸಂತಾನವಿಲ್ಲದೆ ಕೊರಗುತ್ತಿದ್ದರು. ರಾಜನ ನಂತರ ರಾಜ್ಯಭಾರ ಮಾಡುವವರು ಯಾರು ಎಂದು ಪತಿಪತ್ನಿ ಮಾತಾಡಿಕೊಂಡು ಚಿಂತಿಸುತ್ತಾ ಅಂತಃಪುರದಲ್ಲಿ ಕಾಲ ಕಳೆಯುತ್ತಿದ್ದರು. ಒಮ್ಮೆ ರಾಜನಿಗೆ ಒಂದು ಕನಸು ಬಿದ್ದಿತು. ತನ್ನ ತಂದೆ ನರಕದಲ್ಲಿ ಪ್ರೇತಾತ್ಮವಾಗಿ ನೇತಾಡುವುದನ್ನ ಕಂಡನು. ಈ ಕುರಿತು ಅರಮನೆಯ ಹಿರಿಯ ಪಂಡಿತರಲ್ಲಿ ವಿಚಾರಿಸಿದಾಗ ಅವರು ಧ್ಯಾನ ಮಗ್ನರಾಗಿ ತಿಳಿದು, ರಾಜನಿಗೆ ನಿಮ್ಮ ತಂದೆ ನರಕದಲ್ಲಿ ಪ್ರೇತಾತ್ಮ ಆಗಿರುವ ಕಾರಣ ಅವರು ಜೀವಿಸಿರುವಾಗ ಅನೇಕ ಪತ್ನಿಯರನ್ನು ಹೊಂದಿದ್ದರು. ಅದರಲ್ಲಿ ಒಬ್ಬ ಪತ್ನಿ ಋತುಮತಿಯಾದಾಗ ಆಕೆ ಬೇಡವೆಂದರೂ ಆಕೆಯ ಜೊತೆ ಸಂಬಂಧವನ್ನು ಮಾಡಿದರು. ಹಾಗೂ ಇನ್ನೊಮ್ಮೆ ಅದೇ ಪತ್ನಿ ರಸಿಕತೆಯನ್ನು ಬಯಸಿ ಬಂದಾಗ ದೂರ ತಳ್ಳಿದರು. ಈ ಪಾಪಕೃತ್ಯದಿಂದಾಗಿ ನರಕವಾಸ ಅನುಭವಿಸುತ್ತಿದ್ದಾರೆ. ನರಕದಿಂದ ಮುಕ್ತರಾಗಿ ಸದ್ಗತಿ ಹೊಂದಲು ಏನು ಮಾಡಬೇಕು ಎಂಬುದನ್ನು ಪರ್ವತ ಪ್ರದೇಶಗಳಲ್ಲಿ ಇರುವ ಋಷಿಮುನಿಗಳಲ್ಲಿ ಪರಿಹಾರ ಕೇಳಿಬಂದರು. ರಾಜನು ಕುದುರೆ ಹತ್ತಿ ದಟ್ಟಾರಣ್ಯದತ್ತ ಹೊರಟರು. ಅಲ್ಲಿ ಪಶು ಪಕ್ಷಿಗಳೆಲ್ಲ ತಮ್ಮ ಸಂತಾನದೊಂದಿಗೆ ಸಂತೋಷವಾಗಿ ಜೀವಿಸುವುದನ್ನು ಕಂಡು ತನಗೆ ಆ ಭಾಗ್ಯವಿಲ್ಲವೆಂದುಕೊಂಡು ಮುಂದೆ ಹೋದಂತೆ ಹಸಿವು ಹೆಚ್ಚಾಗಿ ಎಲ್ಲಾದರೂ ಋಷಿ ಆಶ್ರಯ ಇರುವುದೇ ಎಂದು ಹುಡುಕುತ್ತಾ ಹೋದಾಗ ಮುಂದೆ ಸರೋವರ ಕಾಣಿಸಿತು. ಅಲ್ಲಿ ಕೆಲ ಮುನಿವರಿಯರು ಸ್ನಾನ, ಜಪ, ತಪ, ಧ್ಯಾನಗಳಲ್ಲಿ ತೊಡಗಿದ್ದರು. ರಾಜನೂ ಸಹ ಅಲ್ಲಿ ಹೋಗಿ ಅವರ ಮುಂದೆ ಕೈಮುಗಿದು ನಿಂತನು. ಮುನಿಗಳು ರಾಜನನ್ನು ಕಂಡು, ರಾಜ, ನೀನೇಕೆ ಇಲ್ಲಿಗೆ ಬಂದಿರುವೆ? ನಿನ್ನ ಮನದ ದುಗುಡವೇನು ಎಂದು ಪ್ರಶ್ನಿಸಿದರು. ರಾಜ ಕೇಳಿದ, ಮುನಿಗಳೇ, ತಾವೆಲ್ಲ ಯಾರು ಏಕಾಗಿ ಇಲ್ಲಿದ್ದೀರಿ ಎಂದು ಕೇಳಿದಾಗ ಅವರು ಹೇಳಿದರು, ನಾವು ಒಟ್ಟು 10 ಜನ. ನಮ್ಮನ್ನು ವಿಶ್ವದೇವತೆಗಳು ಎನ್ನುತ್ತಾರೆ. ಧರ್ಮ ಎಂಬ ಮುನಿಯ ಮಕ್ಕಳು. ದಕ್ಷನ ಪುತ್ರಿ ವಿಶ್ವ ನಮ್ಮ ತಾಯಿ. ನಮ್ಮ ಹೆಸರು ಪೃಥು, ದಕ್ಷ, ವಸು, ಸತ್ಯ, ಕಾಲ, ಮುನಿ, ಕುರುಜ, ಮನುಜ, ವಿರಜ, ರೋಚಮಾನ ಎಂದು. ನಾವೆಲ್ಲರೂ ಪುಷ್ಯ ಮಾಸದ ಪುತ್ರದ ಏಕಾದಶಿ ನಿಮಿತ್ತ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ. ಇನ್ನು 5 ದಿನ ಇರುತ್ತೇವೆ ಎಂದರು. ರಾಜ ಹೇಳಿದ, ಮುನಿಗಳೇ, ನನ್ನ ತಂದೆ ನರಕದಲ್ಲಿ ಪ್ರೇತಾತ್ಮರಾಗಿದ್ದಾರೆ. ಏನು ಮಾಡಬೇಕು? ಹಾಗೂ ನನಗೆ ಸಂತಾನವಿಲ್ಲ. ನಾನು ಏನು ಮಾಡಲಿ? ದಯವಿಟ್ಟು ಪರಿಹಾರ ಹೇಳಿ ಎಂದು ಪ್ರಾರ್ಥಿಸಿದನು. ಮುನಿಗಳು ಹೇಳಿದರು, ಚಿಂತಿಸಬೇಡ. ನಾಳೆ ಬರುವ ಏಕಾದಶಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸು. ನಿನಗೆ ಒಳ್ಳೆಯ ಪುತ್ರ ಸಂತಾನವಾಗುತ್ತದೆ. ನಿಮ್ಮ ತಂದೆ ಪ್ರೇತಾತ್ಮದಿಂದ ಮುಕ್ತರಾಗಿ ಸ್ವರ್ಗಲೋಕ ಸೇರುತ್ತಾರೆ ಎಂದರು. ಅವರು ಹೇಳಿದಂತೆ ಏಕಾದಶಿ ವ್ರತ ಮಾಡಿದನು. ಮುಂದೆ ರಾಜನಿಗೆ ಒಳ್ಳೆಯ ಪುತ್ರ ಸಂತಾನವಾಯಿತು. ಅವನ ತಂದೆಗೆ ಪ್ರೇತಾತ್ಮದಿಂದ ಮುಕ್ತಿಯಾಗಿ ಸದ್ಗತಿ ದೊರೆಯಿತು. ರಾಜ, ರಾಣಿ ಇಬ್ಬರು ಸುಖ ಸಂತೋಷದಿಂದ ಬಾಳಿ ಬದುಕಿದರು. ಮುಂದೆ ಅವರ ಮಗನು ರಾಜನಾಗಿ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ರಾಜನಾಗಿ ಸಮೃದ್ಧಿಯ ರಾಜ್ಯಭಾರ ನಡೆಸಿದನು. ಆತನು ಸಹ ತಂದೆಯಂತೆ ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸಿ ಸದ್ಗತಿಯನ್ನು ಪಡೆದನು. ಅಂದಿನಿಂದ ಈ ಏಕಾದಶಿ ವ್ರತವನ್ನು ಪುತ್ರದ ಏಕಾದಶಿ ಹಾಗೂ ಮೋಕ್ಷದ ಏಕಾದಶಿ ಎಂದು ಕರೆಯಲಾಯಿತು. ವೈಕುಂಠ ಏಕಾದಶಿ ವ್ರತದ ಈ ಕಥೆಯನ್ನು ಹೇಳಿ ಕೇಳಿದ ಎಲ್ಲರ ಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ಹೊಂದುವರು ಮತ್ತು ಅಶ್ವಮೇಧ ಯಾಗದ ಫಲ ದೊರೆಯುತ್ತದೆ. ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ. ಇನ್ನು ವೈಷ್ಣವ ಧರ್ಮದಲ್ಲಿ ಈ ವೈಕುಂಠ ಏಕಾದಶಿಯನ್ನ ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ. ವೈಷ್ಣವರು ಅಂದರೆ ವಿಷ್ಣುವಿನ ಭಕ್ತರು ಈ ದಿನದಂದು ವೈಕುಂಠ ದ್ವಾರಂ ಅಂದ್ರೆ ವೈಕುಂಠದ ದ್ವಾರ ತೆರೆಯಲಾಗುತ್ತದೆ ಎಂದು ನಂಬುತ್ತಾರೆ.
ಚಂದ್ರನ ಕ್ಯಾಲೆಂಡರ್ನಲ್ಲಿ ಮಾರ್ಗಶೀರ್ಷ ಶುಕ್ಲ ಪಕ್ಷ ಏಕಾದಶಿಯನ್ನು ಮೋಕ್ಷದಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೇದಗಳ ವಿಶೇಷ ಪ್ರಾರ್ಥನೆಗಳು, ನಾಲಾಯಿರ ದಿವ್ಯ ಪ್ರಬಂಧಂ, ವೈಕುಂಠ ಗದ್ಯಂ ಜೊತೆಗೆ ವೈಕುಂಠ ದ್ವಾರ ಪೂಜೆ, ಪ್ರಕಾರೋತ್ಸವ, ಉಂಜಲ್ ಸೇವೆ, ಉಯ್ಯಾಲೆ ಪೂಜೆ, ಉಂಜಲ್ ಪ್ರಬಂಧಂ, ಯಜ್ಞಗಳು, ಪ್ರವಚನಗಳು ಮತ್ತು ಭಾಷಣಗಳನ್ನು ವಿಶ್ವಾದ್ಯಂತ ಈ ವಿಷ್ಣು ದೇವಾಲಯದಲ್ಲಿ ಹಲವಾರು ವಿಷ್ಣು ದೇವಾಲಯಗಳಲ್ಲಿ ಏರ್ಪಡಿಸಲಾಗುತ್ತದೆ. ವೈಕುಂಠವು ಹಿಂದೂ ರಕ್ಷಕ ದೇವತೆ ವಿಷ್ಣುವಿನ ವಾಸಸ್ಥಾನ ಸೂಚಿಸುತ್ತದೆ. ವೈಷ್ಣವರು ವಿಷ್ಣುವಿನ ಪಾದಗಳನ್ನು ವಿಷ್ಣು ಪಾದ ಅಥವಾ ಪರಮಪಾದ, ಅಂತಿಮ ಪಾದಗಳು ಎಂದು ಪರಿಗಣಿಸುತ್ತಾರೆ. ಏಕೆಂದರೆ ಇದು ವಿಷ್ಣು ಮತ್ತು ಅವನ ಭಕ್ತರು ಶುದ್ಧ ಸತ್ವ ಅಥವಾ ಶುದ್ಧತೆ ಮತ್ತು ಒಳ್ಳೆಯತನದ ಅತ್ಯುನ್ನತ ಸ್ಥಿತಿಯಲ್ಲಿ ವಾಸಿಸುವ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯು ಧನುರ್ಮಾಸಂ ವ್ರತ ಮತ್ತು ಅದರ ಪೂಜೆಯ ಭಾಗವಾಗಿದೆ. ಶ್ರೀ ವೈಷ್ಣವರಿಗೆ ಸಂಯಮ ಮತ್ತು ಆಹಾರ ನಿರ್ಬಂಧನೆಗಳನ್ನು ಒಳಗೊಂಡಂತೆ ಹಲವಾರು ವೈಷ್ಣವರು ಧನುರ್ಮಾಸದ ಸಂಪೂರ್ಣ ತಿಂಗಳು ಉಪವಾಸವನ್ನ ಆಚರಿಸುತ್ತಾರೆ. ಇನ್ನು ವಿಷ್ಣು ಪುರಾಣದ ಪ್ರಕಾರ ವೈಕುಂಠ ಏಕಾದಶಿಯಂದು ಉಪವಾಸವು ವರ್ಷದ ಉಳಿದ 23 ಏಕಾದಶಿಗಳ ಉಪವಾಸಕ್ಕೆ ಸಮಾನವಾಗಿದೆ. ಆದಾಗ್ಯೂ ವೈಷ್ಣವ ಸಂಪ್ರದಾಯದ ಪ್ರಕಾರ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಎರಡರ ಎಲ್ಲಾ ಏಕಾದಶಿಗಳಲ್ಲಿ ಉಪವಾಸ ಕಡ್ಡಾಯವಾಗಿದೆ. ಏಕಾದಶಿಯಂದು ಉಪವಾಸವನ್ನು ಯಾವುದೇ ಇತರ ಧಾರ್ಮಿಕ ಆಚರಣೆಗಳಿಗಿಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪಕ್ಷದ 11ನೇ ದಿನವಾದ ಏಕಾದಶಿಯಂದು ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕು. ಆದಾಗ್ಯೂ ದ್ವಾದಶಿಯಂದು ಅಂದರೆ 12ನೇ ದಿನ ಊಟವು ಆರೋಗ್ಯಕರ, ಪೌಷ್ಟಿಕ ಮತ್ತು ಹೊಟ್ಟೆ ತುಂಬುವಂತೆ ವಿನ್ಯಾಸಗೊಳಿಸಲಾಗಿದೆ. ಈಗ ನಾನು ಈ ಏಕಾದಶಿಯಂದು ಮಾಡುವ ಉಪವಾಸದ ಬಗ್ಗೆ ಹೇಳ್ತೇನೆ. ವೈಕುಂಠ ಏಕಾದಶಿ ಉಪವಾಸವು ಅದಕ್ಕೆ ಸಂಬಂಧಿಸಿದವರ ಪ್ರಮುಖ ಅಂಶವಾಗಿದೆ. ಜನರು ಇಡೀ ದಿನ ಉಪವಾಸ ಮಾಡಿ ಜಾಗರಣೆ ಮಾಡುತ್ತಾರೆ. ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಮತ್ತು ಭಕ್ತರು ವಿಷ್ಣುವಿನ ನಾಮವನ್ನು ಜಪ ಮಾಡುತ್ತಾರೆ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. ಆಚರಣೆಯ ಹಿಂದಿನ ದಿನವಾದ ದಶಮಿಯಂದು ವೈಕುಂಠ ಏಕಾದಶಿ ಉಪವಾಸವನ್ನು ಕೈಗೊಳ್ಳುವ ಭಕ್ತರು ಊಟವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಮರುದಿನ ಏಕಾದಶಿಯಂದು ಅವರು ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕು ಮತ್ತು ವಿಷ್ಣುವಿನ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಬೇಕು. ಅವರು ಅನ್ನವನ್ನು ಸೇವಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆ ರಾತ್ರಿ ಜನರು ಇಡೀ ದಿನ ರಾತ್ರಿ ಜಾಗರಣೆಯನ್ನು ಮಾಡುತ್ತಾರೆ ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಹೆಚ್ಚಾಗಿ ಬೆಳಗಿನ ಜಾವದಲ್ಲಿ ಈ ಪೂಜೆಯನ್ನು ಮಾಡುತ್ತಾರೆ. ಇನ್ನು ಶೈವ ಪಂಥವು ಈ ದಿನವನ್ನು ತ್ರಿಕೋಟಿ ಏಕಾದಶಿ ಎಂದು ಆಚರಿಸುತ್ತಾರೆ. ಇದು ಹಿಂದೂ ಧರ್ಮದ ಎಲ್ಲಾ ದೇವತೆಗಳು ಶಿವನಿಗೆ ನಮನ ಸಲ್ಲಿಸುವ ಧಾರ್ಮಿಕ ಆಚರಣೆಯಾಗಿದೆ. ಈಗ ಏಕಾದಶಿಯ ಉಪವಾಸದ ಕುರಿತು ಕೆಲವು ವಿಷಯಗಳನ್ನ ಹೇಳ್ತೀನಿ. ಏಕಾದಶಿ ಉಪವಾಸ ಮಾಡುವ ವಿಧಾನದಲ್ಲಿ ಅನ್ನ, ಧಾನ್ಯ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರವನ್ನ ತ್ಯಜಿಸಬೇಕು. ಹಣ್ಣು, ಹಾಲು, ಸಾಬುದಾನದಂತಹ ಲಘು ಆಹಾರವನ್ನ ಸೇವಿಸಬಹುದು. ವಿಷ್ಣುವನ್ನು ಪೂಜಿಸಿ ಮೌನವ್ರತ ಮತ್ತು ರಾತ್ರಿ ಜಾಗರಣೆ ಮಾಡಿ ದ್ವಾದಶಿ ಮುಂಜಾನೆ ಪಾರಣೆ ಮಾಡುವ ಮೂಲಕ ವ್ರತವನ್ನು ಪೂರ್ಣಗೊಳಿಸಬೇಕು. ನೀರನ್ನು ಹೆಚ್ಚು ಕುಡಿಯಬಹುದು ಮತ್ತು ಹಗಲು ನಿದ್ರೆ ಮಾಡಬಾರದು. ಏಕಾದಶಿ ಉಪವಾಸದ ವಿಧಾನ: ಮೊದಲನೇ ದಿನ ಅಂದರೆ ದಶಮಿಯ ದಿನ ದಾಲ್, ಜೇನುತುಪ್ಪವನ್ನ ಸೇವಿಸಬಾರದು. ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಈ ದಿನ ಕೂದಲನ್ನು ಸಹ ಕತ್ತರಿಸಬಾರದು. ಇನ್ನು ಏಕಾದಶಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ವಿಷ್ಣು ದೇವರನ್ನು ಪೂಜಿಸಿ ತುಳಸಿ ಎಲೆಗಳೊಂದಿಗೆ ನೈವೇದ್ಯವನ್ನ ಅರ್ಪಿಸಬೇಕು. ಇನ್ನು ಆಹಾರ ತಿನ್ನುವವರಾದರೆ ಅಕ್ಕಿ, ಗೋಧಿ, ಬೇಳೆಕಾಳುಗಳು, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೀನು, ಮೊಟ್ಟೆ ಇತ್ಯಾದಿ ತಾಮಸಿಕ ಆಹಾರಗಳನ್ನ ಸೇವಿಸಬಾರದು. ಇನ್ನು ಯಾವ್ಯಾವ ಆಹಾರವನ್ನ ಸೇವಿಸಬಹುದು? ಉಪವಾಸ ಕಡ್ಡಾಯವಾಗಿರುತ್ತೆ. ಯಾರಿಗೆ ಉಪವಾಸ ಮಾಡಲು ಸಾಧ್ಯವಿಲ್ಲವೋ ಅವರು ಹಣ್ಣುಗಳು, ಹಾಲು, ಸಕ್ಕರೆ, ಸಾಬುದಾನ, ಆಲೂಗಡ್ಡೆ, ಶುಂಠಿ, ಕರಿಮೆಣಸು, ಶುದ್ಧ ಉಪ್ಪು ಬಳಸಬಹುದು. ಇನ್ನು ಉಪವಾಸದ ದಿನ ಹನಿ ನೀರನ್ನು ಕುಡಿಯದೆ ಕಠಿಣ ಉಪವಾಸ ಅಂದರೆ ನಿರಾಹಾರ ಅಥವಾ ಹಣ್ಣು ನೀರು ಸೇವಿಸಿ ಉಪವಾಸವನ್ನ ಸಹ ಮಾಡಬಹುದು. ವ್ರತ: ಮೌನವ್ರತ, ಜಪ, ಕೀರ್ತನೆ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡುವುದು ಉತ್ತಮ. ಹಗಲು ನಿದ್ರೆ ಮಾಡಬಾರದು.
ದ್ವಾದಶಿಯ ದಿನ ಅಂದರೆ ಪಾರಣೆ ದಿನ, ಏಕಾದಶಿಯ ಮರುದಿನ ದ್ವಾದಶಿ ಬೆಳಗ್ಗೆ ಸೂರ್ಯೋದಯದ ನಂತರ ನಿಗದಿತ ಮುಹೂರ್ತದಲ್ಲಿ ಪಾರಣೆ ಮಾಡಬೇಕು. ವಿಷ್ಣುವಿಗೆ ನೈವೇದ್ಯ ಅರ್ಪಿಸಿ ಆ ಪ್ರಸಾದವನ್ನ ಸೇವಿಸಿ ಉಪವಾಸ ಪೂರ್ಣಗೊಳಿಸಬೇಕು. ಮುಖ್ಯ ನಿಯಮಗಳು ಏನೆಂದ್ರೆ, ಏಕಾದಶಿ ಉಪವಾಸವು ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ನೀಡಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ವೃದ್ಧರು ಮತ್ತು ಅಶಕ್ತರು ಕಠಿಣ ಉಪವಾಸ ಮಾಡಬೇಕಾಗಿಲ್ಲ. ಲಘು ಆಹಾರ ಸೇವಿಸಬಹುದು. ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿದ ನಂತರವೇ ಸಾಮಾನ್ಯ ಭೋಜನವನ್ನ ಸೇವಿಸಬೇಕು. ಇನ್ನು ಏಕಾದಶಿ ವ್ರತವನ್ನ ಹೇಗೆ ತ್ಯಜಿಸುವುದು ಅಂತ ಇವಾಗ ಹೇಳ್ತೀನಿ. ಏಕಾದಶಿ ವ್ರತವನ್ನ ಮಾಡಿದ ಜನರು ಏಕಾದಶಿಯ ಮರುದಿನ ಅಂದರೆ ದ್ವಾದಶಿಯ ದಿನದಂದು ಸೂರ್ಯೋದಯದ ನಂತರ ಪಾರಣ ಮಾಡಬೇಕು. ಮುಹೂರ್ತದೊಳಗೆ ವಿಷ್ಣುವನ್ನು ಪೂಜಿಸಿ ಆತನಿಗೆ ನೈವೇದ್ಯವನ್ನ ಅರ್ಪಿಸಿ ಬಳಿಕ ಉಪವಾಸ ವ್ರತವನ್ನ ತ್ಯಜಿಸಬೇಕು. ಯಾವುದೇ ಏಕಾದಶಿ ವ್ರತ ಇದ್ದರೂ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ. ಈ ನಿಯಮಗಳನ್ನು ಕೇವಲ ಷಡ್ತಿಲಾ ಏಕಾದಶಿ ಅಥವಾ ಇನ್ಯಾವುದೇ ಏಕಾದಶಿ ವ್ರತಕ್ಕೆ ಸೀಮಿತವಾಗಿರದೆ ಎಲ್ಲಾ ಏಕಾದಶಿ ವ್ರತಕ್ಕೂ ಈ ನಿಯಮಗಳು ಸೇರಿರುತ್ತದೆ. ಇನ್ನು ವೈಕುಂಠ ಏಕಾದಶಿ ವ್ರತ ಕಥೆಗಳ ಪ್ರಕಾರ ಈ ದಿನ ವಿಷ್ಣುವು ಮುರ ಎಂಬ ರಾಕ್ಷಸನನ್ನು ಸಂಹರಿಸಿ ದೇವತೆಗಳಿಗೆ ವೈಕುಂಠ ದ್ವಾರ ತೆರೆದು ದರ್ಶನ ನೀಡಿದ ದಿನ ಹಾಗೂ ಕೌಶಿಕ ಎಂಬವಳ ಕತೆ ಮತ್ತು ಅಮೃತ ಸಂಭವಿಸಿದ ದಿನವೆಂದು ನಂಬಲಾಗಿದೆ. ಭಕ್ತರು ಉಪವಾಸ ಮಾಡಿ ವಿಷ್ಣು ಪೂಜೆ ಮಾಡಿ ಮೋಕ್ಷ ಪಡೆಯುತ್ತಾರೆ. ಈ ದಿನದಂದು ವಿಷ್ಣುವಿನ ವೈಕುಂಠದ ದ್ವಾರಗಳು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಈ ದಿನ ವ್ರತ ಮಾಡುವುದರಿಂದ ಸರ್ವ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಮುಖ್ಯ ಕಥೆಗಳು ಮತ್ತು ಮಹತ್ವ. ಮುರಾಸುರನ ಸಂಹಾರ ಅಂದರೆ ಮಹಾವಿಷ್ಣುವು ಮುರ ಎಂಬ ರಾಕ್ಷಸನನ್ನು ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹರಿಸಿದ ದಿನ ಇದು. ಇನ್ನು ಕ್ಷೀರಸಾಗರ ಮಂಥನ, ಅಮೃತ ಉದ್ಭವಿಸಿದ ದಿನವೂ ಇದೇ ಎಂದು ಹೇಳಲಾಗುತ್ತದೆ. ವೈಕುಂಠ ದ್ವಾರದ ಕತೆ. ಒಂದು ಕಥೆಯ ಪ್ರಕಾರ ಇಬ್ಬರು ಅಸುರರಿಗಾಗಿ ವಿಷ್ಣುವು ವೈಕುಂಠದ ದ್ವಾರವನ್ನು ತೆರೆದನು. ಈ ದಿನ ಈ ಕತೆ ಕೇಳಿ ವೈಕುಂಠ ದ್ವಾರದ ಚಿತ್ರ ನೋಡುವವರು ವೈಕುಂಠ ಸೇರುತ್ತಾರೆ ಎಂಬ ನಂಬಿಕೆ ಇದೆ. ಕೌಶಿಕ ಮತ್ತು ಮುರನ ಕತೆ. ಕೌಶಿಕ ಎಂಬವಳು ಏಕಾದಶಿ ವ್ರತ ಮಾಡಿದಾಗ ಅವಳ ಶಕ್ತಿಯಿಂದ ಮುರ ಎಂಬ ರಾಕ್ಷಸ ಸೃಷ್ಟಿಯಾಯಿತು. ವಿಷ್ಣುವು ತನ್ನ ಆಯುಧವಾದ ಏಕಾದಶಿಯಿಂದ ಮುರನನ್ನು ಸಂಹರಿಸಿ ಕೌಶಿಕಳ ವ್ರತಕ್ಕೆ ಫಲ ನೀಡಿದನು. ಗೋಪಾಲಕರ ಕತೆ. ಶ್ರೀಕೃಷ್ಣನು ನಂದಗೋಪನಿಗೆ ವರುಣನ ಲೋಕದ ವೈಭವ ತೋರಿಸಿ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿಸಿದಾಗ ಗೋಪಾಲರಿಗೆ ವೈಕುಂಠ ದರ್ಶನವಾಗಿ ಮೋಕ್ಷ ಸಿಕ್ಕಿತು. ಇನ್ನು ವ್ರತ. ಏಕಾದಶಿ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಲೇಬೇಕು. ವಿಷ್ಣು ಪೂಜೆ ಮತ್ತು ಕೀರ್ತನೆಯನ್ನು ಮಾಡಬೇಕು. ಈ ದಿನ ವಿಷ್ಣುವು ಎಚ್ಚೆತ್ತು ದರ್ಶನ ನೀಡುತ್ತಾನೆ. ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಧನುರ್ಮಾಸದಲ್ಲಿ ಬರುವ ಏಕಾದಶಿಗೆ ಹೆಚ್ಚಿನ ಮಹತ್ವವಿದೆ. ಈ ಕಥೆಗಳೆಲ್ಲವೂ ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಈ ದಿನ ಭಕ್ತಿಯಿಂದ ವ್ರತ ಆಚರಿಸುವವರಿಗೆ ವಿಷ್ಣುವಿನ ಕೃಪೆ ಸಿಕ್ಕು ಮೋಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ. ಹೀಗಾಗಿ ಸ್ನೇಹಿತರೆ, ವೈಕುಂಠ ಏಕಾದಶಿಯ ಮಹತ್ವ, ಅದರ ಇತಿಹಾಸ ಮತ್ತು ಈ ಪವಿತ್ರ ದಿನದ ಆಚರಣೆಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಈ ಏಕಾದಶಿ ಕೇವಲ ಉಪವಾಸ ಮಾಡುವ ದಿನವಲ್ಲ. ಇದು ಮನಸ್ಸನ್ನು ಶುದ್ಧಗೊಳಿಸುವುದು, ದುಷ್ಟ ಚಿಂತನೆಗಳನ್ನು ತ್ಯಜಿಸುವುದು ಮತ್ತು ಭಗವಂತನ ಸ್ಮರಣೆಯಲ್ಲಿ ಲೀನರಾಗುವ ದಿನವಾಗಿದೆ. ವೈಕುಂಠ ಏಕಾದಶಿಯಂದು ಭಕ್ತಿಭಾವದಿಂದ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿದರೆ ಜೀವನದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಉಪವಾಸ, ಜಾಗರಣೆ, ವಿಷ್ಣು ಸಹಸ್ರನಾಮ ಪಠಣ ಮತ್ತು ದಾನ ಧರ್ಮಗಳನ್ನು ಮಾಡುವುದರಿಂದ ಪುಣ್ಯಫಲ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಾರ್ಥ, ಕ್ರೋಧ ಮತ್ತು ಅಹಂಕಾರವನ್ನು ಬಿಟ್ಟು ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವುದೇ ವೈಕುಂಠ ಏಕಾದಶಿಯ ನಿಜವಾದ ಅರ್ಥ. ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ. ನಿಮ್ಮ ಮನೆಗಳಲ್ಲಿ ಸದಾ ಸಂತೋಷ ಮತ್ತು ಸಮಾಧಾನ ನೆಲೆಸಿರಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಭಕ್ತಿ ಮತ್ತು ಸಾಂಸ್ಕೃತಿಕ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಕೊನೆಗೆ ಶ್ರೀಮನ್ ನಾರಾಯಣ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಜೈ ಶ್ರೀ ಹರೇ.
ವೈಕುಂಠ ಏಕಾದಶಿ ಕೇವಲ ಒಂದು ಹಬ್ಬವಲ್ಲ, ಅದು ಮಾನವನ ಉನ್ನತಿಯ ಸಂಕೇತವಾಗಿದೆ. ಈ ದಿನ ಭಗವಾನ್ ಶ್ರೀಮನ್ ನಾರಾಯಣನು ತನ್ನ ಭಕ್ತರಿಗೆ ಕರುಣೆಯ ದರ್ಶನವನ್ನು ನೀಡಿ ಮೋಕ್ಷದ ದಾರಿಯನ್ನು ತೆರೆದಿದ್ದಾನೆ ಎಂಬ ನಂಬಿಕೆ ಇದೆ. ವೈಕುಂಠ ದ್ವಾರ ಈ ದಿನ ತೆರೆದಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂದರೆ ಸತ್ಯ, ಧರ್ಮ ಮತ್ತು ಭಕ್ತಿಯಿಂದ ಬದುಕಿದವರಿಗೆ ದೇವರ ಅನುಗ್ರಹ ಸದಾ ಲಭ್ಯ ಎಂಬ ಸಂದೇಶ ಇದಾಗಿದೆ. ಶ್ರೀ ವಿಷ್ಣು ಜಗತ್ತಿನ ರಕ್ಷಕನು. ಅವನು ಧರ್ಮ ಕುಸಿದಾಗ ಅವತಾರ ತಾಳುತ್ತಾನೆ. ರಾಮನಾಗಿ, ಕೃಷ್ಣನಾಗಿ, ನರಸಿಂಹನಾಗಿ ಸದಾ ಧರ್ಮವನ್ನು ಉಳಿಸಲು ಬಂದವನು. ವೈಕುಂಠ ಏಕಾದಶಿ ನಮಗೆ ಅವನ ಈ ಗುಣವನ್ನು ನೆನಪಿಸುತ್ತದೆ. ಉಪವಾಸ, ಜಪ, ಧ್ಯಾನ ಇವೆಲ್ಲವೂ ದೇಹಕ್ಕಿಂತ ಮನಸ್ಸನ್ನು ಶುದ್ಧಗೊಳಿಸುವ ಸಾಧನಗಳು. ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಈ ದಿನ ಪ್ರೇರಣೆ ನೀಡುತ್ತದೆ. ಈ ಪವಿತ್ರ ದಿನದ ಅರ್ಥ ಒಂದೇ, ಅಹಂಕಾರವನ್ನು ಬಿಟ್ಟು ಭಕ್ತಿಯನ್ನು ಬೆಳೆಸುವುದು. ಶ್ರೀ ವಿಷ್ಣು ನಮಗೆ ಹೇಳುವ ಸಂದೇಶ, ಎಲ್ಲರಲ್ಲೂ ನಾನು ಇದ್ದೇನೆ, ಎಲ್ಲರನ್ನೂ ಪ್ರೀತಿಸು, ಧರ್ಮದ ಮಾರ್ಗವನ್ನು ಬಿಡಬೇಡ. ವೈಕುಂಠ ಎಂಬುದು ಕೇವಲ ಸ್ವರ್ಗವಲ್ಲ, ಅದು ಶುದ್ಧ ಮನಸ್ಸಿನ ಸ್ಥಿತಿಯಾಗಿದೆ. ನಮ್ಮ ನಡತೆ ಶುದ್ಧವಾದಾಗಲೇ ನಿಜವಾದ ವೈಕುಂಠವನ್ನು ನಾವು ಈ ಭೂಮಿಯಲ್ಲಿ ಅನುಭವಿಸಬಹುದು. ಆದ್ದರಿಂದ ವೈಕುಂಠ ಏಕಾದಶಿಯನ್ನು ನಾವು ಕೇವಲ ಆಚರಣೆಗಾಗಿ ಅಲ್ಲ, ಜೀವನದ ಮಾರ್ಗದರ್ಶಿಯಾಗಿ ಸ್ವೀಕರಿಸೋಣ. ಶ್ರೀ ವಿಷ್ಣುವಿನ ಕೃಪೆಯಿಂದ ನಮ್ಮ ಜೀವನದಲ್ಲಿ ಶಾಂತಿ, ಸಹನೆ, ಧರ್ಮ ಸದಾ ನೆಲೆಸಲಿ. ಓಂ ನಮೋ ನಾರಾಯಣಾಯ ನಮಃ. ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು.